ಶ್ರೀ ಗುರು ರಾಘವೇಂದ್ರಾಯ ನಮಃ. ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನಾನು ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. 13 ವರ್ಷಗಳ ನಂತರ ಮನೆಯಲ್ಲಿ ಮೊದಲನೇ ಬಾರಿ ಶ್ರೀರಾಮನವಮಿ ಆಚರಣೆ ಮಾಡಿದೆ. ಮದುವೆಗೂ ಮುಂಚೆ ಈ ಪೂಜೆ ಪುನಸ್ಕಾರ ಇದರಲ್ಲಿ ಯಾವುದೂ ನಾನು ಆಸಕ್ತಿ ತೋರಿಸ್ತಿರ್ಲಿಲ್ಲ. ಈಗ ಯಾಕಿಷ್ಟು ಇಂಟ್ರೆಸ್ಟು ನನ್ನಲ್ಲಿ ಬಂತು ಅಂತ ನನಗೆ ಗೊತ್ತಿಲ್ಲ. ರಾಯರು ನನ್ನ ಹತ್ರ ಏನು ಮಾಡಿಸ್ಬೇಕು ಅದನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಿಸ್ತಿದ್ದಾರೆ. 13 ವರ್ಷಗಳಲ್ಲಿ ಯಾವತ್ತೂ ನಾನು ಮಾಡದಿರೋಂಥ ಹಬ್ಬ ಹರಿದಿನಗಳನ್ನ ನಾನು ಈಗ ಆಚರಣೆ ಮಾಡ್ಕೊಂಡು ಬರ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣ ರಾಯರು ನನಗೆ ತಂದೆ ತಾಯಿ ಬಂಧು ಬಳಗ ಸಕಲ ಸರ್ವಸ್ವವೂ ಅವರೇ. ಹಾಗೆ ನನ್ನ ಗುರುಗಳು ಕೂಡ ಅವರೇ ಆಗಿದ್ದಾರೆ. ಇವತ್ತು ಅವರು ಯಾವ ರೀತಿ ನನ್ನ ಕೈಲಿ ಪೂಜೆ ಮಾಡಿಸ್ಕೊಂಡ್ರು ಮತ್ತು ಪೂಜೆ ಮಾಡೋ ಸಮಯದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಈ ವಿಡಿಯೋಸ್ ಮೂಲಕ ತಿಳಿಸ್ತೀನಿ. ಹಾಗೆ ನಮ್ಮ ಮನೇಲಿ ಶ್ರೀರಾಮಂದು ಮತ್ತು ಆಂಜನೇಯನ ಫೋಟೋ ತರಿಸಿದ್ದೆ ರಾಯರು. ನನಗೆ 4-5 ತಿಂಗಳ ಹಿಂದೆಯೇ ರಾಯರು ಮನೆಗೆ ಶ್ರೀರಾಮ ಮತ್ತು ಆಂಜನೇಯನ ಫೋಟೋಸ್ ತರಬೇಕು ಅಂತ ತಿಳಿಸ್ತಾರೆ. ಎಷ್ಟು ಜನ ಇದನ್ನು ನಂಬ್ತಿರೋ ಏನೋ ನನಗೆ ಗೊತ್ತಿಲ್ಲ. ರಾಯರು ನಮ್ಮ ಮನಸ್ಸುಗಳ ಜೊತೆ ಮಾತಾಡ್ತಾರೆ. ಬರೀ ಈ ಫೋಟೋಸ್ ತೊಗೊಂಬಾ ಅಂತ ಹೇಳೋದಷ್ಟೇ ಅಲ್ಲ, ನನಗೊಂದು ಬುಕ್ಕು ತಂದಿಡೋದಕ್ಕೆ ಹೇಳಿದ್ದಾರೆ ಮನೇಲಿ. ರಾಮಾಯಣ ಬುಕ್ನ ನಾನು ಇನ್ನೂ ತಂದಿಲ್ಲ. ಜೊತೆಗೆ ಅದನ್ನು ಹೇಗೆ ಇಡಬೇಕು ದೇವ್ರ ಮನೇಲಿ ಅನ್ನೋದನ್ನು ಕೂಡ ನನಗೆ ಸೂಚನೆ ಕೊಟ್ಟು 4-5 ತಿಂಗಳಾಗುತ್ತೆ. ನಾನು ಎಷ್ಟು ಲೇಸಿಯಾಗಿ ಅಂದರೆ ಮುಂದಿನ ವಾರ ತೊಗೊಳ್ಳೋಣ, ನಮ್ಮ ಮನೆಗೆ ತುಂಬ ಹತ್ತಿರ, ನಾಳೆ ಹೋಗೋಣ ನಾಡಿದ್ದು ಹೋಗೋಣ ಅಂದ್ಕೊಂಡು ಹೋಗೇ ಇರಲ್ಲ. ರಾಯರ ಹತ್ರ ಮಾತ್ರ ಕೂತಾಗ ಹೇಳ್ತಿರ್ತೀನಿ, ನೀವು ನನಗೊಂದು ಹೇಳಿದ್ದೀರಾ, ಖಂಡಿತ ಮಾಡ್ತೀನಿ, ಬೇಗ ಮಾಡ್ತೀನಿ ಆ ಕೆಲಸನ ಅಂತ ಹೇಳಿ ಸುಮ್ಮನೆ ಇರ್ತೀನಿ. ಯುಗಾದಿ ಹಬ್ಬದ ಹಿಂದಿನ ದಿನ ನಾನು ಹೀಗೆ ಮಧ್ಯಾಹ್ನ ರಾಯರ ಮುಂದೆ ಕೂತು ಮಾತೆಲ್ಲ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಮನಸ್ಸು ಹೆಂಗೆ ಗೊತ್ತಾ, ಹೋಗಲೇಬೇಕು ಇವಾಗ ಫೋಟೋಶಾಪ್ಗೆ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹೋಗ್ಬಿಟ್ಟು ಅವ್ರಿಗೆ ಆರ್ಡ್ರ್ ಕೊಟ್ಬಿಟ್ಟು ಬಂದುಬಿಡೋಣ ಅಂತ ನಾನು ನನ್ನ ಮಗಳು ಹೋಗ್ತೀವಿ. ಅಲ್ಲೇನು ಆರ್ಡ್ರ್ ಕೊಡೋವಂಥದ್ದು ಏನಿರಲಿಲ್ಲ, ಚಿಕ್ಕದು ತೋರಿಸಿದ್ರು. ಸರಿ, ಅವತ್ತೊಂದು ದಿನ ತರಬೇಕೋ ತರಬಾರ್ದೋ ಅದು ಗೊತ್ತಿಲ್ಲ ನನಗೆ, ಏನಪ್ಪ ಮಾಡೋದು ಅಂದ್ಕೊಂಡು ವಾಪಸ್ ಬಂದುಬಿಡ್ತೀನಿ. ಮತ್ತು ಸಂಜೆ ಮೇಲೆ ಅನಿಸುತ್ತೆ ನಾಳೆ ಯುಗಾದಿ ಹೊಸ ವರ್ಷ, ಫೋಟೋಸ್ ತಂದಿಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು, ಸಂಜೆ ತರಿಸ್ಬಿಡೋಣ, ಬೇಕಾದರೆ ಅದನ್ನ ಕವರ್ ಕೂಡ ಓಪನ್ ಮಾಡೋದು ಬೇಡ, ಬೆಳಿಗ್ಗೆ ಪೂಜೆ ಟೈಮಲ್ಲಿ ಇಟ್ಕೊಳ್ಳೋಣ ಯುಗಾದಿ ದಿನ ಅಂತ ಹೇಳಿ ತರಿಸ್ಕೊಳ್ತೀನಿ. ನಾನು ನನ್ನ ಮಗಳು ಹೋಗಿ ಸೆಲೆಕ್ಟ್ ಮಾಡಿ ಇಟ್ಬಿಟ್ಟು ಬಂದಿರ್ತೀವಿ, ನಮ್ಮ ಮನೆಯವ್ರ ಹತ್ರ ತರಿಸ್ಕೊಡ್ತೀವಿ. ಸೇಮ್ ನಮ್ಮ ಮನೇಲಿ ರಾಯರು ಬರುವಾಗಲೂ ಇದೇ ರೀತಿ ಆಗಿರುತ್ತೆ. ನಾನು ನನ್ನ ಮಗಳು ಹೋಗಿ ಯಾವ್ದು ಬೇಕೋ ಎಷ್ಟು ಸೈಜ್ ಬೇಕು ಅಂತ ಸೆಲೆಕ್ಟ್ ಮಾಡಿ ಬರ್ತೀವಿ, ನಮ್ಮ ಮನೆಯವ್ರು ತಂದು ಕೊಡ್ತಾರೆ. ಸರಿ, ಯುಗಾದಿ ಹಬ್ಬದ ದಿನ ಬಂದರು ಶ್ರೀರಾಮ ಮತ್ತು ಆಂಜನೇಯ ಫೋಟೋಸ್ ಇಟ್ಟು ಪೂಜೆ ಮಾಡಿದೆ. ಆವತ್ತೇ ನಾನು ಅಪ್ಲೋಡ್ ಕೂಡ ಮಾಡಿದ್ದೀನಿ. ನನಗೆ ರಾಮನಿಂದ ಹೂಪ್ರಸಾದ ಸಿಗಿತ್ತು ಮದ್ಯಕ್ಕೆ, ಆದರೆ ನಾನು ನೋಡಿರಲಿಲ್ಲ, ಕ್ಯಾಮ್ರಾ ಆಫ್ ಆಗಿತ್ತು. ಮತ್ತು ಗುರುವಾರದ ಪೂಜೆಯಲ್ಲಿ ಆಂಜನೇಯ ಸ್ವಾಮಿ ಕೂಡ ನನಗೆ ಹೂಪ್ರಸಾದದ ಮೂಲಕ ಆಶೀರ್ವಾದ ಮಾಡಿದ್ರು. ಮತ್ತು ಇವತ್ತು ಶ್ರೀರಾಮನವಮಿ ಬಿದ್ದಿದೆ, ಹಾಗೆ ನಾಳೆ ಗುರುವಾರದ ಪೂಜೆ ಇರುತ್ತೆ ನಮ್ಮ ಮನೇಲಿ. ನನಗೆ ಗುರುವಾರದ ಪೂಜೆಗೆ ಹಿಂದಿನ ದಿನವೇ ದೇವ್ರ ಮನೆಯಲ್ಲಿ ಸ್ವಲ್ಪ ಕೆಲಸಗಳಿರುತ್ತೆ. ದೇವ್ರನ್ನೆಲ್ಲ ಒರೆಸಿ ಅವ್ರಿಗೆ ಗಂಧ ಹಾಕಿ ಗೆಜ್ಜೊಸ್ತ್ರ ಹಾಕೋ ಕೆಲಸ ಎಲ್ಲ ಇರುತ್ತೆ. ಇವತ್ತು ಸ್ವಲ್ಪ ತುಂಬಾ ಬೇಗ ಎದ್ದೆ, ಯಾಕಂದರೆ ಹಬ್ಬದ ಜೊತೆಗೆ ನಾನು ಗುರುವಾರದ ಪೂಜೆಗೂ ರೆಡಿ ಮಾಡ್ಕೋಬೇಕಲ್ಲ ಅಂತ ಹೇಳಿ ಎಲ್ಲ ರೆಡಿ ಮಾಡಿಕೊಂಡು ಶ್ರೀರಾಮ ಅವ್ರಿಗೆ ಹೆಸರುಬೇಳೆ ಕೋಸಂಬರಿ ಮತ್ತು ಪಾನಕ ಮಜ್ಜಿಗೆ ಎಲ್ಲ ಬೇಗನೆ ಅದೆಲ್ಲ ಪ್ರಸಾದಗಳನ್ನೂ ರೆಡಿ ಮಾಡಿಕೊಂಡು ಎಲ್ಲ ಹೂ ಮುಡಿಸಿ ದೇವ್ರ ಮನೆಗೆ ಹೋಗಿ ಎಂದಿನಂತೆ ಬೇಗ ಅಂದರೆ ಒಂದು 5:15 ಒಳಗಡೆ ನಮ್ಮ ಮನೇಲಿ ಯಾವಾಗಲೂ ನನಗೆ ಆ ಟೈಮೇ ತುಂಬ ಇಷ್ಟ. ಮನೇಲಿ ದೇವ್ರ ಪೂಜೆ ಮಾಡೋದಕ್ಕೆ ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಪೂಜೆ ಮಾಡೋದಕ್ಕೆ ದೀಪ ಹಚ್ಚಬೇಕು. ಆ ಟೈಮ್ಗೆ ನನಗೆ ವೀಣೆಯಿಂದ ತುಳಸಿ ಮತ್ತು ಗುಲಾಬಿ ದೀಪಗಳು ಹಚ್ಚಿರ್ತೀನಿ, ಲಾಸ್ಟ್ ಇನ್ನೊಂದು ಹಚ್ಚಬೇಕಾಗಿರುತ್ತೆ. ವೀಣೆಯಿಂದ ಹೂಪ್ರಸಾದ ಸಿಗುತ್ತೆ. ಶ್ರೀ ರಾಘವೇಂದ್ರಾಯ ನಮಃ. 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 ಶ್ರೀ ಇದಾದಮೇಲೆ ಎಲ್ಲ ಶ್ಲೋಕ ಎಲ್ಲ ಹೇಳ್ಕೊಂಡು ಪೂಜೆ ಎಲ್ಲ ಮುಗಿಸಿ ಆರತಿ ಮಾಡಿ ಕೂತಿರ್ತೀನಿ ರಾಯರ ಮುಂದೆ. ಆವಾಗ ರಪ್ ಅಂತ ಸೌಂಡ್ ಬರುತ್ತೆ. ಏನದು ಅಂತ ನೋಡ್ತೀನಿ, ಕ್ಯಾಮ್ರಾ ಹಾಗೆ ಆನಲ್ಲೇ ಇತ್ತು. ಆಂಜನೇಯ ಸ್ವಾಮಿಯಿಂದ ಮಲ್ಲಿಗೆ ಮತ್ತು ಸೇವಂತಿಗೆ ಮತ್ತು ಗುಲಾಬಿ ಎಲ್ಲ ಬಲಭಾಗದಿಂದ ಸೇವಂತಿಗೆ ಮತ್ತು ಮಧ್ಯಭಾಗದಿಂದ ಮಲ್ಲಿಗೆ
ಏನೇನಪ್ಪ ಗುಲಾಬಿ ಇಷ್ಟೂ ಹೂಪ್ರಸಾದವಾಗಿ ಕೊಡ್ತಾರೆ ಆಂಜನೇಯ ಸ್ವಾಮಿ. ನನಗೆ ತುಂಬ ಸಂತೋಷ ಆಗುತ್ತೆ. ಯಪ್ಪ ಭಗವಂತ ಎಲ್ಲಿ ನಾವೆಲ್ಲಿ ನನ್ನ ಪೂಜೆಗೆ ಇಷ್ಟೊಂದು ಆಶೀರ್ವಾದ ಮಾಡಿದ್ರ ಯಪ್ಪ, ನನಗೇನು ಗೊತ್ತಿಲ್ಲದೆ ಇರೋಳ ಹತ್ರ ರಾಯರು ಏನೆಲ್ಲ ಮಾಡಿಸ್ತಿದ್ದೀರಾ ಅಂತ ಹೇಳಿ ನಾನು ರಾಯರಿಗೆ ಮತ್ತೆ ಇನ್ನೊಂದು ಸಲ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ರಾಯರಿಗೆ ತಿಳಿಸ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮನೇಲಿ ಎಲ್ರಿಗೂ ತಿಂಡಿ ಸರ್ವ್ ಮಾಡ್ತಿರ್ತೀನಿ. ಆ ಟೈಮಲ್ಲಿ ನಾನು ದೇವ್ರ ಮನೆ ಕಡೆ ತಿರುಗಿ ನೋಡ್ತೀನಿ. ರಾಯರಿಗೆ ಒಂದು ತುಳಸಿ, ಸೇವಂತಿಗೆ ಮತ್ತು ಮಲ್ಲಿಗೆ ಮಾಡಿಸಿದ್ದೆ. ಹೆಂಗೆ ಅಂದರೆ ಆ ಮೂರು ಕೂಡ ಯಾವ ಟೈಮಲ್ಲಿ ಬಿದ್ದಿತ್ತು ಅಂತ ಗೊತ್ತಿಲ್ಲ, ಎಲ್ಲನೂ ಕೆಳಗಡೆ ಬೀಳಿಸ್ಬಿಟ್ಟಿದ್ದಾರೆ. ಅದು ಹೆಂಗೆ ಅಂದರೆ ಒಂದು ಕಡೆ ಮಲ್ಲಿಗೆ, ಇನ್ನೊಂದು ಕಡೆ ಸೇವಂತಿಗೆ, ಇನ್ನೊಂದು ಕಡೆ ಪ್ರಸಾದದ ತಟ್ಟೆಗೆ ತುಳಸಿ ಬಂದು ಬಿದ್ದಿದ್ದೆ. ನೋಡಿ ತುಂಬ ಸಂತೋಷ ಆಯಿತು. ಅದನ್ನು ಕೂಡ ನಾನು ವಿಡಿಯೋಸ್ ಮಾಡಿಕೊಂಡೆ. ಪರಿಮಳ ಗ್ರಂಥದಿಂದ ಕೂಡ ಕೊಟ್ಟರು ವಿಡಿಯೋ ಮಾಡೋ ಟೈಮಲ್ಲಿ, ಬಟ್ ನನಗದು ವಿಡಿಯೋಗೆ ಸಿಗಲಿಲ್ಲ ಬಲಭಾಗದಿಂದ. ಮತ್ತು ನಾನು ಪ್ರತಿನಿತ್ಯದ ಹಾಗೆ ಮಧ್ಯಾಹ್ನ ದೇವ್ರ ಮನೆಗೆ ಹೋಗ್ತೀನಿ ಫ್ರೀ ಟೈಮ್ ಸಿಕ್ಕಿದಾಗ. ಹೋಗಿ ನೋಡಿದಾಗ ಶ್ರೀರಾಮನಿಂದ ಈ ರೆಡ್ ಕಲರ್ ಗುಲಾಬಿ ಆಶೀರ್ವಾದದ ರೂಪದಲ್ಲಿ ಕೆಳಗಡೆ ಬಿದ್ದಿದೆ. ಸರಿ, ಅದನ್ನು ಎತ್ಕೊಂಡು ನಾನು ರಾಯರಿಗೆ ಮಧ್ಯಾಹ್ನ ಹೋಗಿ ಕೂತ್ಕೊಂಡು ಏನೆಲ್ಲ ಮಾತಾಡಿ ಆಮೇಲೆ ಶ್ಲೋಕಗಳೆಲ್ಲ ಹೇಳ್ಕೊಳ್ತೀನಿ. ಅದೆಲ್ಲ ಹೇಳಾದಮೇಲೆ ನಾನು ಏನು ಮಾಡ್ತೀನಿ ಅಂದರೆ, ವೀಣೆಯಿಂದ ಹೂ ಕೊಟ್ಟಿದ್ರಲ್ಲ ಅದನ್ನು ಮತ್ತೆ ಓಪನ್ ಮಾಡಿ ನೋಡ್ಕೊಳ್ಳೋಣ ಅಂತ ನೋಡ್ಕೊಳ್ತಿರ್ತೀನಿ. ಈ ರಾಮನಿಂದ ಮಲ್ಲಿಗೆ ಹೂ ಒಂಚೂರು ಕೆಳಗಡೆ ಸೌಂಡ್ ಆಗುತ್ತೆ ಬೀಳೋ ಥರ. ನನಗೊಂಥರ ಏನಪ್ಪ ಇದು ಅಂತ ನೋಡ್ತೀನಿ. ನಿಜವಾಗ್ಲೂ ಮತ್ತೆ ಇನ್ನೊಂದು ಸ್ಟೆಪ್ಪು ಜಾರ್ ಬೀಳೋ ಥರ ಆಗುತ್ತೆ. ಆವಾಗ ತಕ್ಷಣ ಕ್ಯಾಮ್ರಾ ಆನ್ ಮಾಡ್ಕೊಳ್ತೀನಿ. ನಾರ್ಮಲ್ ಕ್ಯಾಮ್ರಾನೇ ಹಾಕ್ಕೊಂಡೆ, ಫಿಲ್ಟ್ರ್ ಏನೂ ತೊಗೊಳಕ್ಕಾಗಲಿಲ್ಲ. ಹಾಕ್ಕೊಂಡಾಗ ಶ್ರೀರಾಮಚಂದ್ರ ಅವರು ಕೂಡ ಮಧ್ಯದಿಂದ ಆ ಮಲ್ಲಿಗೆ ಹೂನ ಕೊಡ್ತಾರೆ. ಏನು ಚೆನ್ನಾಗಿತ್ತು ಆ ಗಳಿಗೆ ಅಂತ. ನಿಜವಾಗ್ಲೂ ಇದೆಲ್ಲ ಸಾಧ್ಯ ಆಗ್ತಿರೋದು ರಾಯರಿಂದ. ಯಾಕಂದರೆ ಇದಕ್ಕೂ ಮುಂಚೆ ಯಾವತ್ತೂ ನಾನು ಪೂಜೆ ಮಾಡಿದವಳಲ್ಲ. ಅಪ್ಪಿತಪ್ಪಿ ಪೂಜೆ ಮಾಡಿದ್ರೂ ನನಗೆ ಈ ಥರ ಭಗವಂತನಿಂದ ಹೂಪ್ರಸಾದ ಆಶೀರ್ವಾದವಾಗಿ ಸಿಗುತ್ತೆ ಅಂತ ಕನಸಲ್ಲಿ ಕೂಡ ಅಂದ್ಕೊಂಡಿರಲಿಲ್ಲ. ಅದರಲ್ಲೂ ರಾಮನವಮಿ ದಿನವೇ ಶ್ರೀರಾಮಚಂದ್ರ ಅವರು ನಾನು ನೋಡೋ ರೀತಿಯೇ ಮಲ್ಲಿಗೆ ಹೂನ ಆಶೀರ್ವಾದ ಕೊಟ್ಟರಲ್ಲ, ಎಷ್ಟು ಖುಷಿ ಆಯಿತು ಅಂದರೆ, ಯಪ್ಪ ಸಾರ್ಥಕಪ್ಪ, ನನಗಿನ್ನೇನು ಬೇಕು ಅನ್ನೋ ಅಷ್ಟು ತೃಪ್ತಿ ಆಯಿತು ನನಗೆ. ಮಧ್ಯಾಹ್ನ ಭಗವಂತನ ಮುಂದೆ ಕೂತಿದ್ದಾಗ ಭಗವಂತ ಇದ್ದಾರೆ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಈ ರೀತಿ ಇತ್ತು ನಮ್ಮ ಮನೇಲಿ ಪೂಜೆ, ನೀವೆಲ್ಲರೂ ಕೂಡ ಮಾಡಿದ್ದೀರಾ ಅಂತ ತಿಳ್ಕೊಳ್ತೀನಿ. ಶ್ರೀಕೃಷ್ಣ ಅರ್ಪಣ ಮಸ್ತು.